ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ಶಿಕ್ಷೆ ಅಮಾನತ್ತಿನಲ್ಲಿಟ್ಟು ಹೈಕೋರ್ಟ್ ಜಾಮೀನು ನೀಡಿದೆ. ವಿನಯ್ ದೋಷಿ ಎಂದಿದ್ದ ತೀರ್ಪಿಗೂ ತಡೆಯಾಜ್ಞೆಯನ್ನ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬಂದಿದೆ. 5 ಲಕ್ಷ ಬಾಂಡ್ ಶ್ಯೂರಿಟಿ ಒದಗಿಸಲು ಆದೇಶವನ್ನ ನೀಡಲಾಗಿದೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶವನ್ನ ಬಿಡುವಂತಿಲ್ಲ. ಸೆಷನ್ಸ್ ಕೋರ್ಟ್ ನೀಡಿದ್ದ ಆದೇಶ ಅಮಾನತು ಮಾಡಲಾಗಿದೆ. ಆದೇಶವನ್ನ ಅಮಾನತು ಮಾಡಿ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಚಂದ್ರಶೇಖರ್ ಇಂಡಿಗೋ ಹೈಕೋರ್ಟ್ ಜಾಮೀನನ್ನ ನೀಡಿರುವಂತದ್ದು. ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2016ರ ಜೂನ್ 15ನೇ ತಾರೀಕು ನಡೆದಿದ್ದಂತಹ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. 5 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿಯನ್ನ ಪಡೆದು ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 106 ದಿನಗಳಿಂದ ಕೂಡ ಅವರು ಜೈಲಲ್ಲಿದ್ದರು. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ವಿನಯ್ ಕುಲಕರ್ಣಿಗೆ ಶಿಕ್ಷೆಯನ್ನ ವಿಧಿಸಿತ್ತು. 2026ರ ಏಪ್ರಿಲ್ 17ನೇ ತಾರೀಕು 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಣೆ ಮಾಡಿತ್ತು. ಇನ್ಸ್ಪೆಕ್ಟರ್ ಚನ್ನಕೇಶವ ಟಿಂಕರಿಕರ್ ಅವರಿಗೂ ಕೂಡ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ನೀಡಿದ್ರು. ವಿನಯ್ ಕುಲಕರ್ಣಿಗೆ ಸೇರಿದಂತೆ 10 ಜನ ಆರೋಪಿಗಳಿಗೆ ಜಾಮೀನನ್ನ ನೀಡಲಾಗಿದೆ. ಚನ್ನಕೇಶವ ಟಿಂಗರಿಕರ್ಗೂ ಕೂಡ ಜಾಮೀನು ಮಂಜೂರಾಗಿದೆ. ನ್ಯಾಯಾಧೀಶ ಮೊಹಮ್ಮದ್ ನವಾಜ್ ಜಿ ಬಸವರಾಜ್ ಅವರಿದ್ದಂತಹ ಪೀಠ ಈ ತೀರ್ಪನ್ನ ಕೊಟ್ಟಿರುವಂತದ್ದು. ನೋಡಿ, ಈಗಾಗಲೇ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಿದ್ರು. ಆ ಒಂದು ತೀರ್ಪಿನ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದಂತಹ ವಿನಯ್ ಕುಲಕರ್ಣಿ ಸತತವಾಗಿ ಕಾನೂನು ಹೋರಾಟವನ್ನು ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ಶಿಕ್ಷೆಯ ಅಮಾನತ್ತಿನಲ್ಲಿಟ್ಟು ಇದೀಗ ಜಾಮೀನು ನೀಡುವಂತೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಲಯ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿ ವಿನಯ್ ಕುಲಕರ್ಣಿ ಸೇರಿದಂತೆ 10 ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಚನ್ನಕೇಶವ ಟಿಂಗರಿಕರ್ಗೂ ಕೂಡ ಜಾಮೀನು ಸಿಕ್ಕಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್ ಗೌಡ, ಈಗಾಗಲೇ ವಿನಯ್ ಕುಲಕರ್ಣಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು, ಜಾಮೀನು ಮಂಜೂರಾಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಂತಹ ವಿನಯ್ ಕುಲಕರ್ಣಿ ಮತ್ತೆ ಮಿಕ್ಕಿತರ ಏನು ಅಪರಾಧಿಗಳಿದ್ರು ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಜನ ಮಂಜೂರು ಮಾಡಿರುವಂತದ್ದು. ಹಾಗೆ ವಿನಯ್ ಕುಲಕರ್ಣಿ ಅವರ ಒಂದು ಶಿಕ್ಷೆ ಏನಿದು ಅದಕ್ಕೆ ಏನು ತಡೆಯನ್ನ ತಂದಿರೋ ಅಂದ್ರೆ ಸೆಕ್ಷನ್ ಕೋರ್ಟ್ ಏನ್ ಶಿಕ್ಷೆಗೆ ತಡೆಯನ್ನ ಈಗ ಹೈಕೋರ್ಟ್ ತಂದಿರುವಂತದ್ದು. ಅಂದ್ರೆ ವಿನಯ್ ಕುಲಕರ್ಣಿ ಪರ ವಕೀಲರು ಏನಿದ್ದಾರೆ ಅವರು ವಾದವನ್ನ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನೂ ಇಲ್ಲ. ಮತ್ತೆ ಈ ಒಂದು ಸಿಬಿಐ ಮತ್ತೆ ಸೆಕ್ಷನ್ ಕೋರ್ಟ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಾಫಿ ಸಾಕ್ಷಿ ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ ಅದ್ರ ಮೇಲೆ, ಮತ್ತೆ ಅದರ ಆ ಸಾಕ್ಷಿ ಕೊಟ್ಟಂತಹ ಒಂದಿಷ್ಟು ಏನು ವಿವರಣೆ ಇತ್ತು ಅದ್ರ ಮೇಲೆ ಒಂದು ಶಿಕ್ಷೆಯನ್ನ ಹಾಕಿರುವಂತದ್ದು. ಅಂದ್ರೆ ಮಾಫಿ ಸಾಕ್ಷಿ ಏನು ಕೊಟ್ಟಿರುವಂತಹ A1 ಆರೋಪಿ ಏನಿದ್ರು ಆ ಒಂದು ವ್ಯಕ್ತಿಯೇ ಪ್ರಮುಖ ಒಂದು ಕಾರಣ ಆಗಿರ್ತಾನೆ ಈ ಒಂದು ಘಟನೆಗೆ. ಸೊ ಅವನು ಕೊಟ್ಟಂತ ಸಾಕ್ಷಿಯನ್ನ ಇವರು ಇಷ್ಟು ಸೀರಿಯಸ್ ಆಗಿ ಹೇಗೆ ಪರಿಗಣನೆ ಮಾಡಿದ್ರು ಅಂತ ಹೇಳಿ ಒಂದಿಷ್ಟು ವಾದವನ್ನ ಮಾಡಿರ್ತಾರೆ. ಹಾಗೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಕೈವಾಡವನ್ನ ಯಾರು ವಿನಯ್ ಕುಲಕರ್ಣಿ ಅವರು ವಹಿಸಿಲ್ಲ, ಮತ್ತೆ ಇದು ಷಡ್ಯಂತ್ರ ಅಂತ ಹೇಳಿ ಒಂದಿಷ್ಟು ವಾದಗಳನ್ನ ಮಾಡ್ತಾರೆ. ಆ ವಾದವನ್ನ ಆಲಿಸಿದಂತ ಏನು ಹೈಕೋರ್ಟ್ ಇವತ್ತು ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಹಾಗೆ ಸೆಷನ್ ಕೋರ್ಟ್ ಕೊಟ್ಟಂತಹ ಏನು ಶಿಕ್ಷೆ ಏನಿತ್ತು ಶಿಕ್ಷೆಯನ್ನ ಕೂಡ ತಡೆ ಹಾಕಿರುವಂತದ್ದು. ಸದ್ಯ ಈಗ ಆ ಒಂದು ಆದೇಶದ ಮೇರೆಗೆ ಇವತ್ತು ಇಲ್ಲ ನಾಳೆ ವಿನಯ್ ಕುಲಕರ್ಣಿ ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಇನ್ನೊಂದು ಕಡೆ ಸಿಬಿಐ ಪರ ವಕೀಲರು ಕೂಡ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿಯನ್ನ ಅಂದ್ರೆ ಹೈಕೋರ್ಟ್ ಕೊಟ್ಟಂತಹ ಏನು ಜಾಮೀನು ಮತ್ತೆ ತಡೆ ಆದೇಶ ಏನಿದೆ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಏನು ಸುಪ್ರೀಂ ಕೋರ್ಟ್ಗೆ ಮನವಿ ಹೋಗುವಂತ ಸಾಧ್ಯತೆ ಕೂಡ ಇದೆ. ಕಾವ್ಯ, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.